ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ ಕಳ್ಳಂಗೊಂದು ಪಿಳ್ಳೆನಪ್ಪ ಅಂದಂಗೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಒಂದು ಬೇಗ ಅಪ್ಡೇಟ್ ಬಂದಿದೆ ಗಾಯ್ಸ್. ಏನಪ್ಪ ಅಪ್ಡೇಟ್ ಅಂದರೆ ಈ ಅಪ್ಡೇಟ್ ಕೇಳಿ ನಗಬೇಕಾ ಅಳಬೇಕಾ ನನಗಂತೂ ಒಂದು ಗೊತ್ತಿಲ್ಲ. ಓಕೆ ಗೈಸ್, ಅವ್ದು ಏನು ಅಪ್ಡೇಟ್ ಅಂತ ಹೇಳ್ತೀನಿ ಬನ್ನಿ. ಏನು ಇದೇ ತಿಂಗಳು ಫೆಬ್ರವರಿ 15ನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇತ್ತಲ್ಲ ಗೈಸ್, ಆ ಮ್ಯಾಚ್ನ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಅಫಿಷಿಯಲ್ ಆಗಿ ಏನೋ ಹೇಳಿದ್ದಾರೆ ಅಂತ. ನಾವು ಇಂಡಿಯಾ ಮೇಲೆ ಯಾವುದೇ ಒಂದು T20 ವರ್ಲ್ಡ್ ಕಪ್ ಮ್ಯಾಚ್ಗಳು ಆಡೋದಿಲ್ಲ ಅಂತ ಅಫಿಷಿಯಲ್ ಆಗಿ ಬಾಯ್ಕಾಟ್ ಮಾಡಿದ್ದಾರೆ ಅಂತ ಗೈಸ್. ಮಾಡಂಗಿದೆ ಇಡೀ T20 ವರ್ಲ್ಡ್ ಕಪ್ ಮ್ಯಾಚ್ಗಳೇ ಮಾಡಬೇಕಾಗಿತ್ತು. ಏನು ಇಂಡಿಯಾ ಮೇಲೆ ಮಾತ್ರ ಯಾಕೆ? ಅಲ್ಲ, ಇವ್ರು ಆಡ್ತಿರೋದ್ರೆ ಶ್ರೀಲಂಕಾದಲ್ಲಿ, ಇಂಡಿಯಾದವ್ರು ಹೋಗ್ಬಿಟ್ಟು ಅಲ್ಲ T20 ಹೋಸ್ಟ್ ಮಾಡ್ತಿರೋದೇ ಇಂಡಿಯಾ BCCI ಅವರು. ಇವರೇ ಹೋಗ್ಬಿಟ್ಟು ಅಲ್ಲಿ ಶ್ರೀಲಂಕಾದಲ್ಲಿ ಪಾಕಿಸ್ತಾನ ಆಪೋಸಿಟ್ ಆಡ್ತಿದ್ದಾರೆ. ಅಂಥದ್ರಲ್ಲಿ ಇಂಡಿಯಾದವ್ರಿಗೆ ಏನು ತೊಂದರೆ ಇಲ್ದಿರುವಾಗ ಇವ್ರಿಗೆ ಏನು ತೊಂದರೆ? ನನ್ಗನ್ಸೋದು ಮಾತ್ರ ಇಷ್ಟೇ ಗೈಸ್. ಇವಾಗಿರೋಂಥ ಇಂಡಿಯಾ ಫ್ಲೋ ನೋಡ್ತಾ ಇದ್ರೆ ಪಕ್ಕ ಇವರಂತೂ ಇಂಡಿಯಾ ಮೇಲೆ ಗೆಲ್ಲಕ್ಕೆ ಚಾನ್ಸೇ ಇಲ್ಲ. ಅಲ್ಲೋಗಿ ಸೋತು ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇಲ್ಲೇ ಯಾವುದೋ ಒಂದು ವಿಚಾರ ತೊಗೊಂಡು ಬಾಯ್ಕಾಟೋ ಗೀಕಾಟೋ ಮಾಡ್ಕೊಂಡು ಮ್ಯಾಚಸ್ನ ಇಲ್ದಂಗೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವ, ಇನ್ನೂ ಬೆಟರ್ ಆಗುತ್ತಲ್ವ ಅನ್ನೋ ಒಂದು ಉದ್ದೇಶ ಇದ್ರೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ ಗೈಸ್. ನನಗನ್ಸುತ್ತೆ ಇವರು ಈ ಬಿಡಿ, ಓಕೆ, ನನಗನ್ಸೋದು ಮಾತ್ರ ಇದಂತೂ ಅನ್ಫೇರ್ ಅಂತಲೇ ಹೇಳ್ಬೋದು ಗೈಸ್. ಮುಂದೆ ಇದೆ ಇವರಿಗೆ ಮಾರಿ ಹಬ್ಬ. ಯಾಕೆ ಅಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ಕಡೆ ಏನು ಇದೇ ಥರ ಹಠ ಮಾಡಿದರು, ನಾವು ಇಂಡಿಯಾದಲ್ಲಿ ಆಡೋದಿಲ್ಲ, ಶ್ರೀಲಂಕಾಗೆ ನಮ್ಮ ಮ್ಯಾಚಸ್ಗಳೆಲ್ಲ ಹೋಸ್ಟ್ ಮಾಡಿ ನಾವು ನಮ್ಗೆ ಇಂಡಿಯಾದಲ್ಲಿ ಅನ್ಸೆಕ್ಯೂರ್ ಇದೆ ಹಂಗೆ ಹೆಂಗೆ ಅಂತ ಕಥೆ ಹೊಡಿತಾ ಇದ್ರು. ಆದರೆ ತಿರುಗೇಟ್ ಕೊಟ್ಟಿದ್ರು ICC ಅವರು, ನೀವು ಆಡಂಗಿದ್ರೆ ಆಡಿ, ಇಲ್ಲ ಅಂತಂದರೆ ನೀವು ಬ್ಯಾಕೌಟ್ ಆಗಿ ಅಂತ ಡೈರೆಕ್ಟಾಗಿ ಹೇಳಿದರು. ಆದರೆ ಅದೇ ಒಂದು ಊರಿಗೋಸ್ಕರ ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ ಏನಂತ ನನಗನ್ಸುತ್ತೆ. ಆಮೇಲೆ ಏಷ್ಯಾ ಕಪ್ಪಲ್ಲಿ ಏನು ಕೈ ಕುಲ್ಕಿಲ್ಲ ಅದು ಕುಲ್ಕಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಸೈಡ್ ಇಟ್ಕೊಂಡು ಇದೊಂದು ಬಾಯ್ಕಟ್ ಮಾಡಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ ಗೈಸ್. ಇವು ಪಾಕಿಸ್ತಾನದವ್ರು ಹೆಂಗೆ ಬೇಕಾದ್ರೂ ಮಾಡಿಬಿಡ್ತಾರೆ. ಓಕೆ ಗೈಸ್, ನೆಕ್ಸ್ಟ್ ಅಪ್ಡೇಟ್ಗೆ ಹೋಗ್ಬಿಡೋಣ ಗೈಸ್. ಏನು WPL ನಿನ್ನೆ ನಡೆದಂಥ ಮ್ಯಾಚಲ್ಲಿ UP ವಾರಿಯರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್, ಇದರಲ್ಲಿ ಡೆಲ್ಲಿ ಅವರು ಗೆದ್ದು ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು ಪ್ಲೇ ಆಫ್ಗೆ. ಅಲ್ಲ ಗೈಸ್, UP ವಾರಿಯರ್ಸ್ ಹೊಡೆದಿರೋದು 126 ರನ್ನ, ಡೆಲ್ಲಿಯವರು 19 ಓವರ್ ತಗೋಬೇಕಾ? ಅದರಲ್ಲಿ ಜಮೀಮಾ ರೋಡ್ರಿಕ್ಸ್ ಅವರೇ 18 ಬಾಲ್ಗೆ 38 ರನ್ ಹೊಡೆದವ್ರೆ, ಮತ್ತು ಲಾರಾ ಉಲ್ಫರ್ಟ್ ಅವರು 47 ರನ್ ಹೊಡೆದವ್ರೆ. ಇವರಿಬ್ಬರೇ ಕಾಂಟ್ರಿಬ್ಯೂಟು, ಇಲ್ಲಾಂದರೆ ಇಲ್ಲಿ ಈ ಮ್ಯಾಚು ತಗಲಾಕೊಂಡಿರೋರು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸತತವಾಗಿ 4 ವರ್ಷಗಳಿಂದನೂ ಕಂಟಿನ್ಯೂಸ್ ಆಗಿ ಕ್ವಾಲಿಫೈ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಪ್ಲೇ ಆಫ್ಗಳಿಗೆ ಡೆಲ್ಲಿಯವರು. ನೋಡೋಣ ಈ ನೆಕ್ಸ್ಟ್ ಬರೋಂಥ ಡೆಲ್ಲಿ ಮತ್ತು ಗುಜರಾತ್ ಜೈಂಟ್ಸ್ ಅವರು ಇದ್ದಾರೆ ಪ್ಲೇ ಆಫಲ್ಲಿ. ಇವೆರಡಲ್ಲಿ ಯಾರು ಗೆಲ್ತಾರೋ ಫೈನಲ್ಗೆ ಹೋಗ್ತಾರೆ. ನನ್ನ ಪ್ರಕಾರ ಈ ಸಲ RCB ಅವರು ಕಪ್ ಗೆಲ್ಲೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತಲೇ ಹೇಳ್ಬೋದು ಗೈಸ್. ಅಷ್ಟು ಕ್ರೇಜಿ ಆಗಿದೆ. ಯಾಕಂದರೆ ಎರಡೂ ಟೀಮುಗಳ ಮೇಲೂ ಗೆದ್ದಿರೋದ್ರಿಂದ, RCB ಅವರು ಎಲ್ಲ ಟೆಕ್ನಿಕ್ಕು ತಿಳ್ಕೊಂಡಿರೋದ್ರಿಂದ, ಯಾಕಂದ್ರೆ ಅವರಿಬ್ಬರಲ್ಲಿ ಯಾರು ಹೋದ್ರು ಓಕೆ, RCB ಅವ್ರಿಗೆ ಹೊಡೆದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಈ ಸಲನೂ ಕಪ್ ನಮ್ಮದೇ ಅಂತ ಹೇಳೋದ್ರಲ್ಲಿ ಏನು ತೊಂದರೆ ಇಲ್ಲ ಅಂತ ನನಗನ್ಸುತ್ತೆ ಗೈಸ್. ಇನ್ನು ಮೂರನೇ ಅಪ್ಡೇಟ್ಗೆ ಹೋದರೆ, ನಿನ್ನೆ ನಡೆದಂಥ ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ ಮ್ಯಾಚಲ್ಲಿ, ಅಂದರೆ CCL ಅಲ್ಲಿ ಗೈಸ್, ಕರ್ನಾಟಕ ಬುಲ್ಡೋಸರು 3ನೇ ಬಾರಿ ಕಪ್ ಎತ್ತಿದ್ದಾರೆ ಅಂತಲೇ ಹೇಳ್ಬೋದು, ಚಾಂಪಿಯನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಏನು ಕಿಚ್ಚ ಸುದೀಪ್ ಪಡೆಯವರು ಫಸ್ಟು ಬೌಲಿಂಗ್ ಮಾಡಿ ಏನು ಬೆಂಗಾಲ್ ಟೈಗರ್ ಅವ್ರಿಗೆ ಬ್ಯಾಟಿಂಗ್ ಆಡೋಕ್ಕೆ ಹೇಳಿರ್ತಾರೆ. ಆ ಬೆಂಗಾಲ್ ಟೈಗರ್ ಜಸ್ಟ್ 130 ರನ್ ಹೊಡೆದು ಆಲ್ ಔಟ್ ಆಗೋಗಿರ್ತಾರೆ. ಆ 130 ರನ್ ಚೇಸ್ ಮಾಡಿದಂಥ ಕರ್ನಾಟಕ ಬುಲ್ಡೋಸರ್ಸು ರಾಜೀವ್ ಅವರೇ 70 ರನ್, ಆಲ್ಮೋಸ್ಟ್ 69 ರನ್ ಹೊಡೆದು ಬಿಸಾಕ್ತಾರೆ. 130 ರನ್ ಆರಾಮಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಕಂಟಿನ್ಯೂಸ್ಗೆ ಸತತವಾಗಿ 3 ಸಲ ಚಾಂಪಿಯನ್ ಆಗಿರೋಂಥ ನಮ್ಮ ಕರ್ನಾಟಕ ಬುಲ್ಡೋಸರ್ಗೆ ದೊಡ್ಡ ಹ್ಯಾಟ್ಸಪ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕಿಚ್ಚ ಸುದೀಪ್ ಅಷ್ಟು ವಯಸ್ಸಾಗಿದ್ರು ಯಾವ ಥರ ಚುರುಕಾಗಿ ಫೀಲ್ಡಿಂಗ್ ಮಾಡ್ತಿದ್ರೆ ಅಂದರೆ, ಅವ್ರು ಬೈಯೋದೇ ಒಂದು ರೋಹಿತ್ ಶರ್ಮಾ ಬೈತಾರಲ್ಲ ಗೈಸ್, ಒಂದು ಕೇಳೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಆಡಿಯೋ ಒಂದು ವೈರಲ್ ಆಗಿತ್ತಲ್ಲ ಕಿಚ್ಚ ಸುದೀಪ್ ಅವ್ರದ್ದು, ಅದೇನೋ ಹೇಳ್ತಾರಲ್ಲ, ನಿಮಗೂ ಗೊತ್ತಿರುತ್ತೆ ಅನಿಸುತ್ತೆ. ಆ ಒಂದು ಕೇಳೋಕ್ಕೆ ಒಂದು ಮಜಾ ಇರುತ್ತೆ ಅಂತ ಹೇಳ್ಬೋದು. ಬರೀ ಫಿಲಮೇ ನೋಡಿ ನೋಡಿ ಬೇಜಾರಾಗಿರುತ್ತೆ. ಈ ಥರ ಒಂದು ಆ್ಯಕ್ಟರ್ಸ್ಗಳಿಗೂ ಈ ಥರ ಒಂದು ಆ್ಯಕ್ಟಿವಿಟೀಸ್ ನಡೆಸಿದ್ರೆ ಅವರು ಇನ್ನೂ ಸ್ವಲ್ಪ ಜೋಶ್ ಇರುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಕರ್ನಾಟಕ ಬುಲ್ಡೋಸರ್ಸು 3ನೇ ಸಲ ಚಾಂಪಿಯನ್ ಆಗಿ ಹೊರ ಬಂದಿದ್ದಾರೆ 2026ರಲ್ಲಿ. ಓಕೆ ಗೈಸ್, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.